ಬೆಳೀತಾ ಇರೋ ಮಕ್ಕಳಿಗೆ ನಿದ್ದೆ ಎಷ್ಟೊಂದು ಇಂಪಾರ್ಟೆಂಟ್ ಅಲ್ವಾ? ಅದಕ್ಕೋಸ್ಕರ ಊಟ ಆಗಿದ ತಕ್ಷಣ ಮಗಳಿಗೆ ಮಲಗಿಸೋಣ ಅಂತ ಹೋಗಿದ್ರೆ ಊರಿಗೆ ಬಂದಿರೋದ್ರಿಂದ ಆಟದಲ್ಲಿ ಬಿಟ್ಟು ಆಟ ಆಡ್ತಾ 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 ಲೇಟ್ ಆಗಿಬಿಟ್ಟು, ಆದರೂ ಮಲಗಿಸ್ಲೇಬೇಕು ಅಂತ ಹೇಳ್ಕೊಂಡು ಅವಳಿಗೆ ಮಲಗಿಸ್ಲಿಕ್ಕೆ ಕರ್ಕೊಂಡು ಹೋದೆ. ರೀಸನ್ ಅಂತ ಹೇಳಿದರೆ, ನಮ್ಮ ಮನೆ ಹಿಂದೆನೇ ಬೀಚ್ ಇರೋದ್ರಿಂದ ಅವಳಿಗೆ ಆಟ ಅಂದರೆ ತುಂಬ ಇಷ್ಟ. ಬೀಚಲ್ಲಿ ಆಟ ಆಡಿದ್ರೆ ಮತ್ತು ಇಷ್ಟ. ಹಾಗೆ 4:30ಗೆ ಹಾಗೆ ಮಲ್ಕೊಂಡು 6 o'clock ಒಳಗಡೆ ಅವಳಿಗೆ ಎಬ್ಬಿಸಿದೆ. ಎಂಥ ನಿದ್ದೆ, ಬೇಗ ಹೇಳ್ತಾಳೆ ಎಬ್ಬಿಸಿದ ತಕ್ಷಣ. ಆದರೂ ಕೂಡ ಬೀಚಿಗೆ ಹೋಗೋಣ ಅಂತ ಹೇಳಿದ್ರೆ ನಿದ್ದೆ ಗಣ್ಣಲ್ಲಿ ಎದ್ದು ನಡ್ಕೊಂಡು ಬರ್ತಾ ಇದ್ದಾಳೆ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮತ್ತು ನನ್ನ ಮಗಳು ಊರಿಗೆ ಬಂದಿರೋದ್ರಿಂದ ಈವ್ನಿಂಗ್ ವಾಕ್ಗೋಸ್ಕರ ಬೀಚಿಗೆ ಹೋಗ್ತಾ ಇದ್ದೀವಿ. ಹಾಗೆ ಹೊರಗೆ ಬರ್ತಾ ಬೀಚ್ ಇತ್ತು ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ನನ್ನ ಮಗಳಿಗೆ ತುಂಬ ಇಷ್ಟ ಬೀಚ್ ಅಂತ ಹೇಳಿದರೆ. ಕಂಪಲ್ಸರಿಯಾಗಿ ಊರಿಗೆ ಬಂದಿದ್ದೀವಿ ಅಂತ ಹೇಳಿದರೆ 5 o'clock ಆಯಿತು ಅಂತ ಹೇಳಿದರೆ ಬೀಚಿಗೆ ಬಂದೇ ಬರ್ತೀವಿ. ಯಾವುದೇ ಇಂಪಾರ್ಟೆಂಟ್ ಕೆಲಸ ಎಲ್ಲ ಬಿಟ್ಟು ನಾವು ಬೀಚಿಗೆ ಬರಲೇಬೇಕು. ಯಾಕೆ ಅಂತ ಹೇಳಿದರೆ ಮಗಳಿಗೋಸ್ಕರ. ಅವಳಿಗೆ ಬೀಚ್ ಅಂದರೆ ತುಂಬ ಇಷ್ಟ. ಹಾಗಾಗಿ ವರ್ಷಕ್ಕೆ 1, 2 ಅಥವಾ 3 ಸಾರಿನೋ ಬಂದಾಗ ಇಲ್ಲಿ ಬರೋದಾಗತ್ತೆ. ಉಳಿದ ಟೈಮಲ್ಲಿ ಬರಲಿಕ್ಕಾಗಲ್ಲ. ಹಾಗಾಗಿ ಅವಳು ತುಂಬ ಇಷ್ಟಪಟ್ಟು ಆಟ ಆಡ್ತಾಳೆ, ಖುಷಿಯಿಂದ ಆಟ ಆಡ್ತಾಳೆ. ಯಾರಿಗೆ ಇಷ್ಟ ಇಲ್ಲ ಅಲ್ವಾ? ಹಾಗೆ ಖುಷಿ ವಿಚಾರ ಅಂತ ಹೇಳಿದರೆ, ನಿಮ್ಮೊಟ್ಟಿಗೆ ಡೈಲಿ ಲಾಗನ್ನು ಶೇರ್ ಮಾಡ್ಕೊಳ್ಬೇಕು ಅಂತ ತುಂಬ ಆಸೆ. ಒಂದು ಬೇಜಾರಿದೆ, ಇಷ್ಟಪಟ್ಟು ಮಾಡಿದಂತಹ ಚಾನೆಲ್ ಹೋಯಿತು ಅಂದಾಗ ಇದು ಸ್ವಲ್ಪ ಕಷ್ಟ ಆಗ್ತಾಯಿದೆ. ಆದರೂ ನಿಮಗೋಸ್ಕರ ಇಷ್ಟಪಟ್ಟು ವಿಡಿಯೋಸ್ ಮಾಡಿ ಟ್ರೈ ಮಾಡ್ತೀನಿ. ಮತ್ತು ಓಕೆ, ಇತ್ತು ನಮ್ಮ ಬೀಚ್ ವಾಕಿಂಗ್. ಇಷ್ಟೆಲ್ಲ ಆಟ ಆಡಿಕೊಂಡು ಆ್ಯಕ್ಚುಲಿ ನಮ್ಮ ಅಮ್ಮನ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡು ರೆಡಿಯಾಗಿ ಮತ್ತೆ ಬೀಚಿಗೆ ಬಂದಿದ್ದೀವಿ. ಹಾಗೆ ಮನೆಯವರು ಪಿಕಪ್ ಮಾಡ್ತಾರೆ. ಇನ್ನೊಂದು ವಿಷಯ ಅಂತ ಹೇಳಿದರೆ, ಸಿ ಕ್ರಿಯೇಚರ್ಸ್, ಸಿ ಏನು ಫಿಶಿಂಗ್ ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ. ಕತ್ತರಿಸಿ ಕೊಡುತ್ತೆ. ಹಾಗೆ ಏನು ಸಿಗತ್ತು ಬಿಡುತ್ತೆ ರೀತಿಯಲ್ಲಿ ನಮ್ಮ ಮಲ್ಲಾಗಿತ್ತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್, ಶೇರ್ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಎಲ್ಲ ವೆರೈಟೀಸ್ ಆಫ್ ವಿಡಿಯೋಸ್ ಬರ್ತಾ ಇರ್ತವೆ ಇನ್ನು ಮುಂದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಸಿ ಯು ಸೂನ್.